ಕಮೆಂಟ್ ಮಾಡಿದ್ರೆ 500 ರೂಪೀಸ್ ಗಿವ್ ಅವೇ ಇರುತ್ತೆ. ನೋಡ್ರಿ ಕಾಲ್ ಮೇಲೆ ಮೋಲ್ಡ್ ಬೆಳೆಸ್ಕೊಂಡ್ಬಿಟ್ಟ. ದಿವಸ ನನ್ನ ಲೈಫಲ್ಲಿ ಏನಾಗಿತ್ತು ಅದನ್ನ ನಾನು ಕನಸು, ಅದೊಂದು ಕೆಟ್ಟ ಕನಸು ಅಂತ ಅಂದ್ಕೊಂಡು ಸುಮ್ಮನಿಗ್ತಿದ್ದೆ. ಚಿಕ್ಕ ಮನೆ ಕಟ್ಟಿದ್ದೇನೆ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನು ಗೊತ್ತಾ, ನಾನು ನಿನ್ನೆ ಮಲ್ಕೊಂಡಿದ್ದೆ 2:30-3 ಗಂಟೆನೂ ಆಗಿತ್ತು. 4 ಗಂಟೆಗೆ ಎಚ್ಚರ ಆಯಿತು. ಯಾಕೆ ಅಂತಂದರೆ ಒಂದು ಕೆಟ್ಟ ಕನಸು ಬಿದ್ದುಬಿಡ್ತು. ಇಷ್ಟು ದಿವಸ ನನ್ನ ಲೈಫಲ್ಲಿ ಏನಾಗಿತ್ತೋ ಅದನ್ನು ನಾನು ಕನಸು, ಅದೊಂದು ಕೆಟ್ಟ ಕನಸು ಅಂತ ಅಂದ್ಕೊಂಡು ಸುಮ್ಮನಿಗ್ತಿದ್ದೆ. ಬಟ್ ಅದು ಸಡನ್ನಾಗಿ ಅದೇ ಕನಸು ಬಿತ್ತಲ್ಲ ಅಂತ ಬೇಜಾರಾಗ್ತಾ ಇದೆ. ಬಟ್ ನಾನು 4 ಗಂಟೆಯಿಂದ ಎದ್ದು ಕೂತ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಬಟ್ ಈ ಟಾಪಿಕ್ ಬಗ್ಗೆ ನನಗೆ ಒಬ್ಬರು ಈ ಟಾಪಿಕ್ ಬಗ್ಗೆನೇ ಮಾತಾಡ್ರಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಾನು. ಬಟ್ ಟೈಮ್ ಇಲ್ಲ ನನಗೆ ವಿಡಿಯೋ ಮಾಡೋಕ್ಕೆ, ಯಾಕೆಂದರೆ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ, ನೀವು ಕೂಡ ನೋಡ್ತಾ ಇದ್ದೀರಾ. ಬಟ್ ಇನ್ನೊಂದೇನು ವಿಚಾರ ಅಂತಂದರೆ, ಬಲ್ಗಣ್ಣು 1ನೇ ತಾರೀಕಿಂದನೂ ಆರ್ತಾ ಇದೆ ಗೈಸ್ ನಂದು. ಬಲ್ಗಣ್ಣು ಆರಿದ್ರೆ ಹುಡುಗರಿಗೆ ಒಳ್ಳೇದು ಅಂತ ಹೇಳ್ತಾರೆ. ನಮ್ಮ ಅಮ್ಮನ ಕೇಳಿದೆ, ನಮ್ಮ ಅಪ್ಪನ ಕೇಳಿದೆ, ಒಳ್ಳೇದಾಗುತ್ತೆ ಅಂತ ಅಂತಾರೆ. ಏನು ಒಳ್ಳೇದಾಗುತ್ತೋ ಗೊತ್ತಿಲ್ಲ, ನೋಡೋಣ ಗೈಸ್. ತುಂಬ ಬೇಜಾರಿದೆ, ಬಟ್ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಿಲ್ಲ. ಒಂದು ವಿಡಿಯೋ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅನ್ನಲ್ಲ, ಆ ವಿಡಿಯೋದಲ್ಲಿ ನಿಮ್ಮ ಮುಂದೆ ಯಾಕೆ ಏನು ಅಂತ ಎಲ್ಲ ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಇವತ್ತು ರೂಮ್ ಹತ್ರ ತುಂಬ ಕೆಲಸ ಇದೆ ಗೈಸ್, ಕೆಲಸ ಮಾಡಿಸೋಣ ಬನ್ನಿ. ಕೆಲಸ ಮಾಡಿಸ್ಬಿಟ್ಟು, ಸೊ ನೋಡಿ ಇವಾಗ ಬೆಳಗ್ಗೆನೇ ಎಷ್ಟು 6:30 7 ಗಂಟೆ ಆಗಿದೆ. ಇವಾಗ ನಾನು ನಮ್ಮ ಫ್ರೆಂಡು ಹೊಲದ ಕಡೆ ಬಂದಿದ್ದೀವಿ. ನೀರು ಕಟ್ಟಿದ್ದಾರೆ ಗೈಸ್, ಇಲ್ಲಿ ಮೀನು ಸತ್ತೋಗ್ಬಿಟ್ಟಿದೆ ನೋಡ್ರಿ. ನೀರು ಕಟ್ಟಿದ್ರು ಇಲ್ಲಲ್ಲ. ಇವಾಗ ನಾನು ನಮ್ಮ ಫ್ರೆಂಡು ಹೊಲದ ಕಡೆ ಬಂದಿದ್ದೀವಿ ಗೈಸ್. ಯಾವ ಟಾಪಿಕ್ಕು ಅಂತ ನಿಮಗೇನಾದರೂ ಮುಂಚೆನೇ ಗೊತ್ತಿದ್ರೆ ಒಂದು ಕಾಮೆಂಟ್ ಮಾಡಿ. ನೀವೇರು ಯಾಕೆ ಸೆಲೆಬ್ರೇಟ್ ಮಾಡಿಲ್ಲ ಅಂತ ತುಂಬ ಜನ ಕೇಳಿದ್ರಿ. ರಿಪ್ಲೈ ಮಾಡಿದ್ದೀನಿ ಕೆಲವಷ್ಟು ಜನಕ್ಕೆ, ಇನ್ನು ಕೆಲವರಿಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕ್ತೀನಿ ಗೈಸ್, ಡೋಂಟ್ ವರಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಫ್ರೆಂಡ್ ಎಲ್ಲ ಇದ್ದ, ಎಲ್ಲನೂ ಗೊತ್ತಿಲ್ಲ, ನೋಡೋಣ ಇರಿ. ಇವಾಗ ಒಬ್ಬರು DM ಅಲ್ಲಿ ಮೆಸೇಜ್ ಮಾಡಿ ಕೇಳಿದರು, ಇವಾಗ ರೆಡಿ ಮಾಡಿಸ್ತಾ ಇದ್ದಾರಲ್ಲ ಅದಕ್ಕೆ ಎಷ್ಟು ಖರ್ಚಾಗಿದೆ, ಇನ್ನು ಎಷ್ಟು ಖರ್ಚಾಗುತ್ತೆ ಅಂತ. ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿಲ್ಲ, ನಾನು ಒಂದು ಅರೌಂಡ್ 7 to 8 lakhs ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ 2,17,000 ಏನೋ ಖರ್ಚಾಗಿದೆ. ಇನ್ನೂ ಇದೆ ನೋಡಿ. ನಮ್ಮ ಫ್ರೆಂಡ್ ಇಲ್ಲಿದ್ದಾನೆ, ಅಲ್ಲಿದ್ದಾನೆ ನೋಡ್ರಿ. ಭತ್ತ ನೋಡ್ರಿ ಯಾವ ಥರ ಇದೆ. ಏನಂತಾರೆ ಕೊಟ್ಟಿದ್ದಕ್ಕೆ? ಅಗ್ಗೆ ಮಾಡಿ ನೋಡ್ರಿ. ಒಂದು ಪ್ಯಾರ್ಲೆಂಡ್ ಹರ್ಕೊಂಬಂದನೆ. ಯಾ ನೀರದು? ಬೋರ್ ನೀರಾಗ ತೊಳೆಯಕತ್ತಾನ ನೋಡ್ರಿ. ಆಗಲ್ಲ ಅಂದಮೇಲೆ ಬಿಡ್ಬೇಕು. ಅದು ಈಸಿ, ಸಣ್ಣ ಹುಡ್ರು ಹೊಡಿತಾರೆ ಅದನ್ನ. ಅದೇ ಸಣ್ಣ ಹುಡ್ರು ಹೊಡಿತಾರೆ ಅದನ್ನ, ನಿನ್ ಕೈಗೆ ಹಾಕಿಲ್ಲಲ್ಲ. ಬಳ್ಳ ಬಂದು ಅದೇ ಇವ್ ಡೈಲಾಗ್ ಐತಲ್ಲ ರೀಲ್ಸ್ ಇಂದ, ಅಣ್ಣ ಹೊಡ್ತು ಬಿತ್ತಿಲ್ಲ ಅಣ್ಣ, ಹೊಡ್ತು ಬಿತ್ತಿಲ್ಲ ಅಣ್ಣ, ಪಕ್ಕ ಬಿತ್ತಣ ಅಣ್ಣ, ಹೊಡ್ತು ಬಿತ್ತಿಲ್ಲ ಅಣ್ಣ, ಬಿತ್ತಣ ಕರೆ ಬಿತ್ತಣ, ಗೊತ್ತೈತಣ. ನೋಡ್ರಿ ಪ್ಯಾರ್ಲೆಂಡ್ ಕೊಟ್ಟಾನೆ, ಅವನೊಂದು ಸ್ವಲ್ಪ ನಾವೊಂದು ಸ್ವಲ್ಪ ತಿನ್ಕೊಂಡ ಬಿಡೋ. 3 ಚೀಲ ಅಂತ, 3 ಚೀಲ 3 ಚೀಲ ತಗೊಂಡೋಗ್ಬೇಕು ಇವಾಗ 3 ಚೀಲ ಬೇಕು ಅಂತೇಳಿದ್ರು. ನಾನು 2 ಹಾಕ್ತಿದ್ದೀನಿ, ಅವನೊಂದು ಹಾಕ್ಕೊಂಡಿದ್ದೀನಿ. ಹೋಗ್ಬಿಟ್ಟು ಅವ್ರಿಗೆ ಮತ್ತೆ ಸಿಮೆಂಟ್ ಕೊಟ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇವತ್ತಿಂದ. ನೋಡಿ ಪೇಂಟ್ ಹೊಡಿಯೋಕ್ಕೆ ರೆಡಿ ಮಾಡ್ಕೊಂತಿದ್ದಾರೆ ನೋಡಿ. ಅಲ್ಲಿ ಇಷ್ಟು ಕಟ್ಟಿದ್ದಾರೆ, ಇವಾಗ ಕಿಟಕಿ ಇಟ್ಕೊಂಡಿದ್ದಾರೆ. ಫಸ್ಟ್ನೇ ಕಿಟಕಿ ಪೇಂಟ್ ಹೊಡಿಯೋಕ್ಕೆ, ಇಷ್ಟು ಕಿಟಕಿಗೆ ಅಪ್ಪ ಪೇಂಟ್ ಹೊಡಿತಿದ್ದಾರೆ ನೋಡ್ರಿ. ಪ್ಲೀಸ್ ನೋಡ್ರಿ, ನಮ್ಮ ಫ್ರೆಂಡ್ ಇದಿಷ್ಟು ಹೊಡೆದ, ಇವಾಗ ನಾನೇ ಹೊಡಿತಾ ಇದ್ದೀನಿ ಪೇಂಟ್. ಏನಂತಪ್ಪ ಅದನ್ನು ಹಿಂಗೆ 2 ಥರ ಕೊಟ್ಟು ಇಲ್ಲೊಂದು 2 ಕೋರ್ಸ್ ಹೊಡಿಸ್ತಾನೆ ಸೈಡ್ಗೆ. ಏನು? ಆಯ್ತು ಮಾಡಿ. ಅದು ಹಿಂಗೆ ಲೆವೆಲಾಗಿ ಕೋರ್ಸ್ ಇಟ್ಟರೆ ಮಣ್ಣು ಹಾಕ್ಯಂದ್ರೆ ನೀರು ಬರಲ್ಲ, ಚರಂಡಿ ನೀರು.
ಅಲ್ಲಿ ಲೆವೆಲ್ ಆಕತಿ ಹಿಂಗೆ ಹೈಟ್ ಆಕತ್ತ ಅದಕ್ಕೆ ಮಣ್ಣು ತುಂಬ್ಕೊಂಬಿಡೋದು ಅಲ್ಲ ನೀರು ಚರಂಡಿ ನೀರು ಹತ್ತಲ್ಲ. ಒಂದು ಸೈಡ್ ಪೇಂಟ್ ಮಾಡಿಕೊಟ್ಟಿನಿ, ನಮ್ಮ ಅಪ್ಪ ಹೊಡಿತಾರೆ. ನಾನು ನಮ್ಮ ಫ್ರೆಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಮನೆಗೆ ಹೋಗಿ ಮತ್ತೆ ಸಾಯಂಕಾಲ ಟೀ ತಗೊಂಬರ್ಬೇಕಂತೆ. ಇವಾಗ ಇಷ್ಟು ಕಟ್ಟಿದ್ದಾರೆ ನೋಡ್ರಿ. ಆಡು ಇನ್ನೊಂದು ಈ ಸಾಂಗ್ ಯಾವುದು ಅಂತ ಕಮೆಂಟ್ ಮಾಡಿದ್ರೆ 500 ರೂಪೀಸ್ ಗಿವ್ ಅವೇ ಇರುತ್ತೆ. ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಇಲ್ಲದ್ರ ನೋಡ್ರಿ, ಯಾವ್ದೋ ಸಾಂಗ್ ಹೇಳಿದ್ರೆ ಸಾಂಗ್ ಯಾವ್ದಂತ ಗೊತ್ತಿಲ್ಲ ಅದು. ನೋಡ್ರಿ ಕಾಲ್ ಮೇಲೆ ಮೋಲ್ಡ್ ಬೆಳೆಸ್ಕೊಂಡ್ಬಿಟ್ಟ. ಇಲ್ಲ ಪೇಂಟ್ ಹೊಡಿತಿದ್ದ, ಮಿಸ್ ಆಗಿ ಬಿದ್ಬಿಟ್ಟ. ನೋಡ್ರಿ ಹೋಗ್ಲೇ ಆ ಕಿಟಕಿಗೆ ಪೇಂಟ್ ಹೊಡೆದಿದ್ವಿ, ಇವಾಗ ಈ ಕಿಟಕಿಗೆ ಪೇಂಟ್ ಹೊಡಿತಾ ಇದ್ದೀವಿ. ನೋಡ್ರಿ ನಮ್ಮ ತಮ್ಮ ಆ ಕಡೆ ಸೈಡು, ನಾನು ಈ ಕಡೆ ಸೈಡ್ ಹೊಡಿತಾ ಇದ್ದೀವಿ ಪೇಂಟ್. ನೋಡ್ರಿ ನೀವು ಈ ಥರ ಮನೆ ಕಟ್ಟಿದ್ರೆ ಒಂದು ಕಮೆಂಟ್ ಮಾಡಿರಿ, ಯಾವ ಥರ ಕಟ್ತಾ ಇದ್ದೀರ. ನೀವು ಈ ಥರ ಮಾಡಿರ್ತೀರ ಅಂದ್ಕೊಂಡು. ನೋಡ್ರಿ ಮನೆ ಕಟ್ತಾ ಇದ್ದಾನೆ ಹುಡುಗ. 5 ಜನ ಇರ್ತಾರಂತ ಈ ಮನೇಲಿ. ಈ ಥರ ನೀವು ಯಾರ್ಯಾರು ಮನೆ ಕಟ್ಟಿದ್ದೀರಾ ಒಂದು ಕಮೆಂಟ್ ಮಾಡಿರಿ. ಏನು ಮಾಡ್ತಿದ್ಯಾ? ಜೋರ ಮಾತಾಡು. ಮನೆ ಕಟ್ಟಕತ್ತಿ ಯಾರಿಗೆ? ಬಾಯ್ಲ ಹತ್ರ ಬಾಯ್ಲ. ಏನು ನಿನ್ನ ಹೆಸರು? ಆರ್ಯನ್. ಎಷ್ಟು ಜನ ಇರ್ತೀರಿ ಮನೆಗೆ? 5 ಜನ. ಚಿಕ್ಕ ಮನೆ ಕಟ್ಟಿದ್ದಾನೆ. ಕೆಲಸ ಮಾಡೋರು ಬರ್ತಾರೆ, ಅವ್ರಿಗೆ ನೀರು ಬೇಕಿತ್ತಂತೆ, ತುಂಬ್ಕೊಳ್ಳೋಣ ಅಂತ ಫಿಲ್ಟರ್ ನೀರನ್ನು ಬಂದಿದ್ದೀವಿ. ನಾನು ನಮ್ಮ ಫ್ರೆಂಡೇ ಆಲ್ಮೋಸ್ಟ್ ಬರೋದೆಲ್ಲದಕ್ಕೆ. ಇವಾಗ ಇಲ್ಲಿಂದ ನೀರು ತಗೊಂಡು ಅವ್ರಿಗೆ ಹೋಗಿ ನೀರು ಕೊಟ್ಬಿಟ್ಟು ಮನೆಗೂ ಕೂಡ ನಾವು ಅಪ್ಪ ಒಯ್ದು ಕೊಡ್ತಾರಂತೆ.